ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಜನಂದಿನಿ ಕನ್ನಡ ವ್ಲಾಗ್ಸ್. ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಕಾಫಿ ಎಲ್ಲ ಕುಡಿದು ಅಡುಗೆ ಮನೆ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೀನಿ. ಮಾಮೂಲಿ ಇದ್ದೇ ಇರುತ್ತಲ್ಲ ಅಡುಗೆ ಮನೆ ಕೆಲಸಗಳು, ಪಾತ್ರೆ ತೊಳೆಯೋದು, ಅಡುಗೆ ಮನೆ ಕ್ಲೀನೆಲ್ಲ ಮಾಡಿ, ಟಿಫನ್ ಮಾಡಿ, ಅಡುಗೆ ಎಲ್ಲ ಮಾಡಿ, ಇದೇ ಥರ ನಂದು ದಿನಚರಿ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಬಂದು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ಟಿಫನ್ ದೋಸೆ ಮಾಡ್ತಾ ಇದ್ದೀನಿ. ದೋಸೆಗೆ ಆಲೂಗಡ್ಡೆ ಸಾಗು ಮಾಡಿದ್ದೀನಿ, ಅಥವಾ ಬಾಂಬೆ ಸಾಗು ಏನು ಬೇಕಾದರೂ ಹೇಳ್ಬೋದು. ನಮ್ಮ ಮನೇಲಿ ಒಬ್ಬೊಬ್ಬರಿಗೆ ಒಂದೊಂದು ಥರ ದೋಸೆ ಹಾಕ್ಕೊಡ್ಬೇಕು. ಕೆಲವರಿಗೆ ಸೆಟ್ ದೋಸೆ ಥರ ಹಾಕ್ಕೊಡ್ಬೇಕು, ಕೆಲವರಿಗೆ ಮಸಾಲೆ ದೋಸೆ ಥರ ಹಾಕ್ಕೊಡ್ಬೇಕು. ಈಗ ಸೆಟ್ ದೋಸೆ ಥರ ಹಾಕ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ದೋಸೆ ಮೇಲೆ ತುಪ್ಪ ಹಾಕ್ತೀನಿ. ಮೊಳಕೆ ಕಾಳು ಸಾಂಬಾರು ಮಾಡ್ತಾ ಇದ್ದೀನಿ. ಹುಳ್ಳಿಕಾಳು ಮೊಳಕೆ ಕಟ್ಟಿದೆ. ಫಸ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು 3-4 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಸಾಸಿವೆ, ಈರುಳ್ಳಿ, ಕರಿಬೇವು, ಈರುಳ್ಳಿ ಫ್ರೈ ಆಗೋವರೆಗೂ ರುಬ್ಬಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ಕಾಯಿ ತುರಿ ಹಾಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಅರ್ಧ ಟೊಮೊಟೊ ಒಗ್ಗರಣೆಗೆ ಹಾಕೋತೀನಿ, ಅರ್ಧ ಟೊಮೊಟೊನ ರುಬ್ಬಲಿಕ್ಕೆ ಹಾಕೋತೀನಿ. ಮೂರು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ಟೊಮೊಟೊ ಹಾಕೋತಾ ಇದ್ದೀನಿ. ಮೊಳಕೆ ಕಾಳು, ಆಲೂಗಡ್ಡೆ, ಬದನೆಕಾಯಿ ಹಾಕಿ ಮಾಡ್ತಾ ಇದ್ದೀನಿ. ಒಂದು ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ತಾ ಇದ್ದೀನಿ. ಇಷ್ಟ ಇರೋರು ಹಾಕೋಬಹುದು. ಚೆನ್ನಾಗಿ ಎಣ್ಣೆಲಿ ಮಿಕ್ಸ್ ಮಾಡ್ತಾ ಇದ್ದೀನಿ.
ಪೀಸ್ ಚಕ್ಕೆ, ಒಂದು 3 ಲವಂಗ ಹಾಕೋತಾ ಇದ್ದೀನಿ. ಮರ್ತೋಗ್ಬಿಟ್ಟಿದೆ, ಇವಾಗ ಹಾಕೋತಾ ಇದ್ದೀನಿ. ಈ ಥರ ನುಣ್ಣು ರುಬ್ಕೊಂಡಿದ್ದೀನಿ. ಈ ಮಸಾಲೆನ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಈ ಮಸಾಲೆನೂ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನು ಬಿಸಿನೀರನ್ನ ಹಾಕೋತಾ ಇದ್ದೀನಿ. ಕೊನೆಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ. ಇದು ಮನೇಲೇ ಮಾಡಿರೋ ಗರಂ ಮಸಾಲ. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪೆಲ್ಲ ಸರಿಯಾಗಿದೆ ಅಂತ ನೋಡಿಕೊಂಡು 2 ವಿಷಲ್ ಬರ್ಸ್ಕೊಳ್ಳೋಣ. ಬೆಳಿಗ್ಗೆನೇ ಸಾಂಬಾರೆಲ್ಲ ಮಾಡಿಟ್ಬಿಟ್ರೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಕ್ಕಳ ಜೊತೆಯಲ್ಲಿ ಆಟ ಆಡ್ತಾ ಇದೆ. ಒಂದು 12:30 1 ಗಂಟೆಗೆ ರೈಸ್ ಮತ್ತು ಮುದ್ದೆ ಮಾಡಿಕೊಂಡ್ರೆ ಆಯಿತು ಅಂತ. ಮಕ್ಳಿಗೂ ಕೂಡ ಮುದ್ದೆ ಅಭ್ಯಾಸ ಮಾಡಿದ್ದೀನಿ. ಅವರಿಗೆ ಪುಟ್ ಮುದ್ದೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನನ್ನ ಮಗನಿಗೆ ಬಿಸಿ ಇರೋದ್ರಿಂದ ತುತ್ತು ಮಾಡಿ ಹಾಕ್ಕೊಟ್ರೆ ನೀಟಾಗಿ ಊಟ ಮಾಡ್ಕೋತಾನೆ. ಊಟ ಎಲ್ಲ ಮುಗಿಸೋಷ್ಟೊತ್ತಿಗೆ ಮಳೆ ಜೋರಾಗಿ ಬಂತು. ಮಳೆ ನೋಡಿ ತುಂಬ ಖುಷಿಯಾಯಿತು. ಮಕ್ಕಳು ನಾವೆಲ್ಲ ಮಳೇಲಿ ಚೆನ್ನಾಗಿ ಆಟ ಆಡೋಣ ಅಂದ್ಕೊಂಡ್ವಿ. ಬಟ್ ಆದರೆ ತುಂಬ ಗುಡುಗು ಸಿಡ್ಲು ಇರೋದ್ರಿಂದ ಭಯ ಬಂದು ನಾವೇನು ಆಟ ಆಡೋಕ್ಕೆ ಹೋಗಲಿಲ್ಲ. ಸಂಜೆ 6 ಗಂಟೆ ಆಯಿತು. ಪೂಜೆ ಮಾಡೋಣ ಅಂತ ಹೊಸ್ಲಿಗೆ ನೀರು ಹಾಕ್ತಾಯಿದ್ದೀನಿ. ಡೈಲಿ ಸಾಯಂಕಾಲ ವಾಕ್ ಬರ್ತೀನಿ. ಇವತ್ತು ಮಧ್ಯಾಹ್ನ ತುಂಬ ಚೆನ್ನಾಗಿ ಒಂದು 2 ಅವರ್ ಮಳೆ ಬಂತು. ಹಾಗಾಗಿ ವೆದರೆಲ್ಲ ತುಂಬ ಕೂಲಾಗಿ ತುಂಬ ಚೆನ್ನಾಗಿದೆ. ನನ್ನ ಮಗಳು ಕೂಡ ನನ್ನ ಜೊತೇಲಿ ವಾಕಿಂಗ್ ಬರ್ತಾಳೆ. ಅವಳು ಸೈಕಲ್ ತೊಗೊಂಬರ್ತಾಳೆ. ಸೈಕಲ್ ತುಳಿದಂಗೆ ಆಗುತ್ತೆ, ಹಂಗೆ ಆಟ ಆಡ್ದಂಗೆ ಆಗುತ್ತೆ ಅಂತ. ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.